ಕೊಲೆ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಸಾಕ್ಷಿ ನಾಶ ಮಾಡೋದು ಕೂಡ ಗಂಭೀರವಾಗಿರತಕ್ಕಂಥ ಆರೋಪ ಆಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ ಅವ್ರು ವಾದ ಮಾಡಿದಂಥ ಪ್ರಕಾರವಾಗಿ ನಿಮ್ಮ ಆರೋಪಿಗಳನ್ನು ಹೊರಕರ ಜಾಮೀನನ್ನು ಪಡೆದುಕೊಳ್ಳೋದಕ್ಕೆ ಪ್ರಮುಖವಾಗಿ ಏನೆಲ್ಲ ಗ್ರೌಂಡ್ಸ್ಗಳನ್ನ ಈ ಕೋರ್ಟ್ ಪರಿಗಣನೆ ಮಾಡಿದೆ? ನೋಡಿ ಸರ್, ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಮಾಡುವುದು ಕೂಡ ಗಂಭೀರವಾದ ಆರೋಪವೇ. ಆದರೆ ಶಾಸನ ಏನು ಹೇಳ್ತದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನು ಹೇಳ್ತದೆ, IPC ಏನು ಹೇಳ್ತದೆ, ಈ 201 ಕಲಂ 201 ಏನಿದೆ, ಈ ಅಡಿಯಲ್ಲಿ 201 ಅಡಿಯಲ್ಲಿ ಅಪರಾಧ ಜರುಗಿದ್ರೆ ಅದು ಜಾಮೀನಿಯ ಅಪರಾಧ, ಅದು ಬೇಲೇಬಲ್ ಅಫೆನ್ಸ್ ಆಗ್ತದೆ. ಹಾಗಾಗಿ ಸಾಕ್ಷ್ಯ ನಾಶ ಮಾಡುವುದು ಅದು ಎಷ್ಟೇ ಒಂದು ಗಂಭೀರ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಮಾಡಿದರೂ ಕೂಡ ಅದು ಜಾಮೀನಿಯ ಅಪರಾಧ ಅಂತ ಶಾಸನ ಹೇಳ್ತದೆ. ಹಾಗಾಗಿ ನಾವು ಪ್ರಮುಖವಾಗಿ ಅಪಹರಣ ಮತ್ತು ಕೊಲೆಗೆ ಸಂಬಂಧಪಟ್ಟಂತೆ ನಮ್ಮ ವಾದವನ್ನು ನಾವು ನ್ಯಾಯಾಲಯದ ಮುಂದೆ ಮಂಡಿಸಿದ್ವಿ ಸರ್. ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿರ್ತಕ್ಕಂಥ ಪ್ರಮುಖವಾಗಿ ಏನೆಲ್ಲ ಷರತ್ತುಗಳನ್ನು ಹೈಕೋರ್ಟ್ ವಿಧಿಸಿದೆ ಸರ್? ಈಗ ಇನ್ನೂ ಅಧಿಕೃತವಾದ ಪ್ರತಿ ದೊರಕಿಲ್ಲ, ಆದರೆ ಕೆಲವೊಂದು ಜನರಲ್ ಕಂಡೀಷನ್ಸ್, ನಿಯಮಾವಳಿಗಳು ಅಂದರೆ ಈ ಸತ್ರ ನ್ಯಾಯಾಲಯದ ಒಂದು ಜೂರಿಸ್ಟಿಕ್ಷನ್ ಅನ್ನ ಬಿಟ್ಟು ಹೊರಗೆ ಹೋಗುವಂತಿಲ್ಲ ಅದಾಗಿರ್ಬೋದು, ಅಥವಾ ಸಾಕ್ಷಿ ನಾಶ ಮಾಡುವುದಕ್ಕೆ ಪ್ರಯತ್ನ ಪಡಬಾರ್ದು ಅನ್ನೋದಿರ್ಬೋದು, ಹಾಗೂ ಏನಾದರೂ ಮರು ತನಿಖೆ ಇದ್ದಲ್ಲಿ ಸಹಕರಿಸಬೇಕು ಅನ್ನೋದು, ಈ ರೀತಿ ಕೆಲವೊಂದಷ್ಟು ನಿಯಮಗಳನ್ನು ನ್ಯಾಯಾಲಯ ವಿಧಿಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಅಧಿಕೃತ ಪ್ರತಿ ದೊರಕಿದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್. ಆರೋಪಿಗಳೆಲ್ಲರೂ ಕೂಡ ಪರಾಗ್ರಹದಲ್ಲಿ ಈಗ ಉಳಿದಂತೆ ಬೇರೆ ಬೇರೆ ಜೈಲಿನಲ್ಲಿದ್ದಾರೆ, ಎಲ್ಲರೂ ಕೂಡ ಯಾವತ್ತು ರಿಲೀಸ್ ಆಗ್ಬೋದು ಹೇಳಿ ಜನ? ನೋಡಿ, ಇಲ್ಲಿ ನಾವು ಅಧಿಕೃತವಾದ ಪ್ರತಿಯನ್ನ ಪಡೆದ ನಂತರ ನಾವು ಸತ್ರ ನ್ಯಾಯಾಲಯದಲ್ಲಿ ಆ ಒಂದು ಆದೇಶವನ್ನ ಅವರ ಸತ್ರ ನ್ಯಾಯಾಲಯದ ಗಮನಕ್ಕೆ ತಂದು ಆ ಆದೇಶದಲ್ಲಿ ಇರುವಂತ ಯಾವ ರೀತಿಯ ಒಂದು ಶ್ಯೂರಿಟಿಯನ್ನ ಮಾನ್ಯ ಉಚ್ಚ ನ್ಯಾಯಾಲಯ ವಿಧಿಸಿರುವಂಥದ್ದು ಅದನ್ನ ಸತ್ರ ನ್ಯಾಯಾಲಯದ ಗಮನಕ್ಕೆ ತಂದು ಆ ಶ್ಯೂರಿಟಿಗಳನ್ನ ನಾವು ನೀಡಿದ್ದೇ ಆದಲ್ಲಿ ಆರೋಪಿಗಳ ಬಿಡುಗಡೆ ಆದೇಶ ಸತ್ರ ನ್ಯಾಯಾಲಯದಿಂದ ಜೈಲನ್ನ ತಲುಪುವಂಥದ್ದು. ಇದಿಷ್ಟು ಕೂಡ ಆರೋಪಿಗಳ ಪರ ವಕೀಲರಾಗಿರ್ತಕ್ಕಂಥ ರಂಗನಾಥ್ ರೆಡ್ಡಿ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.